ಹೊಸ ವರ್ಷ ಸಮೀಪಿಸುತ್ತಿದೆ. ಹೀಗಾಗಿ ಹೊಸ ವರ್ಷಕ್ಕೆ ಬೆಂಗಳೂರು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ಳುತ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೊಸ ವರ್ಷಕ್ಕೆ ಬೆಂಗಳೂರು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಪೊಲೀಸರು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡ್ತಾ ಅಲ್ಲಲ್ಲಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಬ್ಯಾರಿಕೇಡ್ ಹಾಕಿ ವಾಹನಗಳನ್ನ ತಪಾಸಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಮಾದಕ ವಸ್ತುಗಳ ಬಗ್ಗೆ ಪೊಲೀಸರಿಂದ ಪರಿಶೀಲನೆ ನಡೀತಾ ಇರುವುದು. ಖುದ್ದು ಡಿಸಿಪಿ ಎಸಿಪಿಗಳಿಂದ ಪರಿಶೀಲನೆಯ ಕಾರ್ಯ ನಡೀತಾ ಇದೆ. ಆಟೋ, ಕಾರ್, ಬೈಕ್ ಅನ್ನ ಖಾಕಿ ಪಡೆ ಪರಿಶೀಲನೆ ನಡೆಸುತ್ತಿದ್ದಾರೆ. ನ್ಯೂ ಇಯರ್ಗೆ ಡ್ರೋನ್ ಕ್ಯಾಮೆರಾದ ಮೂಲಕ ಹದ್ದಿನ ಕಣ್ಣಿಡಲಾಗಿದೆ. ಈಗಾಗಲೇ ಡ್ರೋನ್ ಹಾರಾಟಕ್ಕೆ ಸಂಬಂಧಿಸಿದಂತೆ ತರಬೇತಿಯನ್ನು ಕೂಡ ಪಡೆದುಕೊಳ್ಳಲಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕೆಜಿ ಗಟ್ಟಲೆ ಕೆಲವೊಂದಷ್ಟು ಮಾದಕ ವಸ್ತುಗಳು ಸೇರಿದಂತೆ ಗಾಂಜಾ ವಸ್ತುಗಳನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ರು. ಇನ್ನೇನು ಹೊಸ ವರ್ಷ ಸಮೀಪಿಸ್ತಿದೆ ಅಂತ ಹೇಳಿದ್ರೆ ಕೆಲವೊಂದಷ್ಟು ಗಾಂಜಾ ಸೇರಿದಂತೆ ಕೆಲವೊಂದಷ್ಟು ಮಾದಕ ವಸ್ತುಗಳ ಸಪ್ಲೈ ಕೂಡ ವಿದೇಶಗಳಿಂದ ಆಗುತ್ತೆ, ಇಂಟರ್ಲಿಂಕ್ಗಳಿರ್ತವೆ. ಹಾಗಾಗಿ ಈಗಾಗಲೇ ಪೊಲೀಸರು ಹೈ ಅಲರ್ಟ್ ಅನ್ನ ಘೋಷಣೆ ಮಾಡೋದ್ರ ಮೂಲಕ ಹದ್ದಿನ ಕಣ್ಣಿಟ್ಟಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲರೂ ಟ್ರೈನಿಂಗ್ ತೆಗೆದುಕೊಳ್ತಾ ಇದ್ದಾರೆ. ಒಂದು ಕಡೆ ಬ್ಯಾರಿಕೇಡ್ ಹಾಕಿದ್ದಾರೆ. ಬರುವಂತ ಎಲ್ಲಾ ವಾಹನಗಳನ್ನ ನಿಲ್ಲಿಸಿ ತಪಾಸಣೆ ಮಾಡಲಾಗ್ತಾ ಇದೆ. ಅದು ಏನೇ ಮಾಡಿದ್ರೂ ಕೂಡ ನುಸುಳಿ ಬರುವಂತಹ ನುಸುಳುಕೋರರ ಸಂಖ್ಯೆ ಕೂಡ ಸಿಲಿಕಾನ್ ಸಿಟಿಯಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ ಡಿಸಿಪಿ ಎಸಿಪಿಗಳಿಂದ ಪರಿಶೀಲನೆಯ ಕಾರ್ಯ ಆಗ್ತಾ ಇದೆ. ಯಾವುದೇ ವೆಹಿಕಲ್ ಬಂದರೂ ಕೂಡ. ಇನ್ನು ಮತ್ತೊಂದು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ, ಡ್ರೋನ್ ಹಾರಾಟದ ಮೂಲಕ ಯಾರ ಮೇಲಾದ್ರೂ ಸಂಶಯ ಬಂದ್ರೆ ಅಥವಾ ಯಾರಾದ್ರೂ ಇಲ್ಲಿಗಲಿ ಏನಾದ್ರೂ ಬಾರ್ಡರ್ನ ಕ್ರಾಸ್ ಮಾಡಿ ಬರ್ತಿದಾರಾ ಎಲ್ಲದನ್ನ ಕೂಡ ಹದ್ದಿನ ಕಣ್ಣಿಡೋದ್ರ ಮೂಲಕ, ಅಂದ್ರೆ ಡ್ರೋನ್ ನ ಯೂಸ್ ಮಾಡ್ಕೊಳ್ಳೋದ್ರ ಮೂಲಕ ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಈಗಾಗಲೇ ಡ್ರೋನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಹಾರಾಟ ನಡೆಸಬೇಕು ಅಥವಾ ಹೇಗೆ ಕಾರ್ಯಕ್ಷಮತೆಯನ್ನ ಕಾಪಾಡಿಕೊಳ್ಬೇಕು ತರಬೇತಿ ನಡೀತಾ ಇದೆ. 15 ದಿನದ ಮುಂಚೆಯೇ ನ್ಯೂ ಇಯರ್ ವೈಬ್ ಶುರುವಾಗೋಗಿದೆ. ಈಗಿನಿಂದಲೇ ಪಬ್ಬು ರೆಸ್ಟೋರೆಂಟ್ಗಳು ಕೂಡ ಬುಕ್ಕಿಂಗ್ ಆಗ್ತಿದೆ. ಪಬ್ಬು ರೆಸ್ಟೋರೆಂಟ್ಗಳಲ್ಲಿ ಪಾರ್ಟಿ ಬುಕ್ಕಿಂಗ್ ಆಗ್ತಾ ಇದೆ. ಹಾಗಾಗಿ ಪಾರ್ಟಿ ಹಾಲ್ ಸ್ಪಾಟ್ಗಳಲ್ಲಿ ಪೊಲೀಸರು ಭದ್ರತೆಯ ಪರಿಶೀಲನೆ ನಡೆಸ್ತಿದ್ದಾರೆ. ಪಬ್ಬು, ರೆಸ್ಟೋರೆಂಟು, ಮಾಲ್ಗಳಲ್ಲಿ ಪರಿಶೀಲನೆ ನಡೆಸ್ತಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಸಿಸಿಟಿವಿ ಇಡೋದ್ರ ಮೂಲಕ ಅಥವಾ ಸೆಕ್ಯೂರಿಟಿಯನ್ನ ವ್ಯವಸ್ಥೆ ಮಾಡೋದ್ರ ಮೂಲಕ ಹೇಗೆ ನಡೀತಾ ಇದೆ, ಎಲ್ಲವೂ ಸರಿಯಾಗಿದೆಯಾ ಪರಿಶೀಲನೆ ನಡೀತಾ ಇದೆ. ಎಲ್ಲ ಆಯಾಮಗಳಲ್ಲೂ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. 15 ದಿನ ಇನ್ನು ಒಂದು ತಿಂಗಳು ಮುಂಚೆಯೇ ಬುಕ್ಕಿಂಗ್ಗಳು ಶುರುವಾಗಿ ಹೋಗಿದೆ. ಅಂದ್ರೆ ಆ ಟೈಮ್ನಲ್ಲಿ ಟಿಕೆಟು ಸಿಗೋದಿಲ್ಲ. ಅದಾದ ಮೇಲೆ ನ್ಯೂ ಇಯರ್ಗೆ ಹೊಸದಾಗಿ ನಾವಾಗ ಹೋಗೋದಕ್ಕೂ ಆಗೋದಿಲ್ಲ. ಎಕ್ಸ್ಟ್ರಾ ಚಾರ್ಜಸ್ ಅಪ್ಲಿಕೇಬಲ್ ಆಗುತ್ತೆ. ಹಾಗಾಗಿ ಸಂಬಂಧಿಸಿದಂತೆ ಪಾರ್ಟಿ ಹಾಲ್ಗಳಲ್ಲೂ ಕೂಡ ಈಗ ಭದ್ರತೆಯ ಪರಿಶೀಲನೆ ಜೊತೆಗೆ ಸೆಕ್ಯೂರಿಟಿ ವ್ಯವಸ್ಥೆ ಹೇಗಿದೆ ಎಲ್ಲ ಆಯಾಮಗಳಲ್ಲೂ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಿದ್ದಾರೆ. ಸ್ಪೆಷಲ್ ಡ್ರೈವ್ ಈವ್ನಿಂಗ್ ಪೀಕ್ ಅವರ್ಸ್ ಅಲ್ಲಿ ವಿಸಿಬಲ್ ಪೊಲೀಸಿಂಗ್ ಮಾಡಲಿಕ್ಕೆ ಫುಡ್ ಪೆಟ್ರೋಲಿಂಗ್ ವೆಹಿಕಲ್ ಚೆಕಿಂಗ್, ಆಮೇಲೆ ಯಾರಾದರೂ ಪ್ರಾಪರ್ಟಿ ಡ್ರಗ್ಸ್ ಅಥವಾ ಎಕ್ಸೈಸ್ ಆ ರೀತಿ ಕನ್ಸಂಪ್ಷನ್ ಮಾಡಿದಂಥ ಕೇಸ್ಗಳು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು 3 hours ಇದು ಟೈಮ್